ನಾನು ಅವನಿಗೆ ಆ್ಯಕ್ಚುಲಿ ಅವನು ಫಸ್ಟು ನಂದಾನಂದಿತಾ ಪಿಕ್ಚರ್ ಒಳಗೆ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡ್ದ. ಚಿಕ್ಕ ಲೂಸ್ ಮದನ್ ಕ್ಯಾರೆಕ್ಟ್ರ್ ಮಾಡ್ದ. ನಮ್ಮ ಅಪ್ಪು ಸರ್ ಆಗಿರ್ಬೋದು, ಅವ್ರ ಡ್ಯಾನ್ಸ್ ಆಗಿರ್ಬೋದು. ಸೊ ದರ್ಶನ್ ಅಣ್ಣ, ಶಿವಣ್ಣನ ಸಿನಿಮಾಗಳೇ ಜಾಸ್ತಿ ಮಾಡಿದ್ದಾರೆ. ಸೊ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ. ಇನ್ಸ್ಪಿರೇಷನ್ ಅಂತ ಬಂದಾಗ ನಾವು ಅವ್ರು ನೋಡಿದಾಗ ಅವ್ರ ಕಲೆ ನಾವು ಇಷ್ಟಪಡ್ತೀವಿ. ಒಬ್ರದ್ದು ಆ್ಯಕ್ಟಿಂಗ್ ಇಷ್ಟ ಆಗ್ಬೋದು, ಇನ್ನೊಬ್ರು ಡ್ಯಾನ್ಸ್ ಇಷ್ಟ ಆಗ್ಬೋದು. ತವರಿಗೆ ಬಾ ತಂಗಿ ಅನ್ನೋದು ಓಲ್ಡ್ ಸ್ಟೈಲ್ ಸಿನಿಮಾ ಆಗೋಯ್ತು. ಅವ್ರ ಲೆಕ್ಕದಲ್ಲಿ ಅವರು ತಂಗಿ ಪಂಗಿ ಅಂತೆಲ್ಲ ಈಗ ಆಲ್ರೆಡಿ ಬೇರೆ ಬೇರೆ ಥರ ಸಿನಿಮಾಗಳು ಬರ್ತಾ ಇದ್ದಾವೆ. ಮೊದಲನೇ ಸಿನಿಮಾ ಅಂತ ಬಂದಾಗ ಅದು ಈಗ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ ಅನ್ನೋದು ಒಂದು ಪಾರ್ಟ್ ಆದರೆ, ನಾನು ಕತೆ ಬರ್ದಿದ್ದ ಸಿನಿಮಾಗಳಿಗೂ ನಾನು ಟೆನ್ಷನ್ ತಗೋತಾ ಇದ್ದೇನೆ. ಏನಕ್ಕಂತ ದಾರಿ, ಏನಕ್ಕೆ ಅಲ್ಲಿಗೆ ಹೋದ, ಅದಾದಮೇಲೆ ರೌಡಿಸಮ್ಮು, ಈ ಡ್ರಗ್ಸು, ಈ ಸವಾಸಕ್ಕೆಲ್ಲ ಹೋದರೆ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಲೈನ್ ಇತ್ತು. ನಾನು ಡೆಡಿಕೇಟ್ ಮಾಡಿದ್ರೇ ನನ್ನ ಕೆಲಸ ನಾಳೆ ದಿನ ಈ ಥರ ಬರುತ್ತೆ ಅನ್ನೋದು ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಪ್ರತಿಯೊಂದಕ್ಕೂ ಫೈಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ನನ್ನ ಇಂಟ್ರೆಸ್ಟ್ ತೋರಿಸಿ, ಪ್ಲಸ್ ಅದ್ರ ಜೊತೆಗೆ ಆ್ಯಕ್ಷನ್ಸ್ ಎಲ್ಲ ತುಂಬ ಸಾಲಿಡಾಗಿ ಬಂದಿದೆ. ಹೊಸಬ್ರ ಸಿನಿಮಾ ಹೆಂಗೆ ನಡೀತಿದೆ, ಇವಾಗಿನ ಟ್ರೆಂಡ್ ಹೆಂಗಿದೆ, ಯಾರು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಮುಂದೆ ಬರ್ತಿಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. 2025 ಜನವರಿ 3ಕ್ಕೆ ರಾಜ್ಯಾದ್ಯಂತ ಗನ್ಸ್ ಆ್ಯಂಡ್ ರೋಸಸ್ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದಂಥವ್ರು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಶ್ರೇಷ್ಠ ಮಟ್ಟದ ರೈಟರ್ ಅಜಯ್ ಕುಮಾರ್ ಸರ್ ಅವರ ಮಗ ಅರ್ಜುನ್ ಅವರು. ಇವತ್ತು ನನ್ನ ಸೌಭಾಗ್ಯ ಅಜಯ್ ಅಣ್ಣ ಸಿಕ್ಕಿದ್ದಾರೆ. ಅವ್ರ ಮಗನ ಜೊತೆ ಮಾತಾಡ್ತೀನಿ. ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮ ಸ್ವಾಗತ. ಅರ್ಜುನ್, ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮ ಸ್ವಾಗತ. ನನಗೆ ಆ್ಯಕ್ಚುಲಿ ಈ ಸಿನಿಮಾಗೆ ನೀವು ಹೀರೋ ಆದರೆ ನನ್ನ ರಿಯಲ್ ಹೀರೋ ಅಜಯ್ ಅಣ್ಣ. ಎಷ್ಟು ಅದ್ಭುತವಾದಂಥ ಕಥೆಗಳನ್ನು ಕೊಟ್ಟಂಥವ್ರು ಅಣ್ಣ ನೀವು ಸಿನಿಮಾ ಇಂಡಸ್ಟ್ರಿಗೆ. ಬಟ್ ಈ ಸಿನಿಮಾಗೆ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಹುಡುಗ ಕೊಟ್ಟಂಥ ಕತೆ ಇಲ್ಲ. ನಾವು ಆ್ಯಕ್ಚುಲಿ ಶ್ರೀನಿವಾಸ್ ಕುಮಾರ್ ಬಂದು ನನಗೆ ಅವರೊಂದು ಕತೆ ಮಾಡ್ಕೊಂಡಿದ್ರು. ಸೊ ಅದು ಮಾಡಿಕೊಂಡು ಸರ್ ಒಂದು ಸಜೆಷನ್ ಕೇಳೋಕ್ಕೆ ಅಂತ ನನಗೆ ಹೇಳಿದ್ರು, ಆ್ಯಸ್ ಎ ಫ್ರೆಂಡ್ಲಿ. ಸೊ ನನಗೊಂದು ಕತೆ ಹೇಳಿದ್ರು. ಕತೆ ಹೇಳಿದಾಗ ನನಗೆ ಒಂದು ಲವ್ ಸಬ್ಜೆಕ್ಟು, ಓಕೆ ಇದನ್ನು ಸಿನಿಮಾ ಮಾಡ್ಬೋದು ಅನ್ನೋ ಥರ ಅನ್ನಿಸ್ತು. ಬಟ್ ಆವಾಗ ನನ್ನ ಮಗ ಹೀರೋ ಮಾಡಬೇಕು ಅಂತನಾಗಲಿ, ನಾನು ಇನ್ವಾಲ್ವ್ ಆಗ್ತೀನಿ ಅಂತನಾಗಲಿ ಇದೆಲ್ಲ ಏನೂ ಇರಲಿಲ್ಲ ಅವಾಗ. ಸೊ ಅವ್ರ ಕತೆ ಕೇಳಿದಾಗ ಅದಕ್ಕೆ ಒಪಿನಿಯನ್ ಹೇಳಿದೆ ಅಷ್ಟೇ. ಸೊ ಅದು ಹೇಳಿದಾಗ ಅದನ್ನು ಪ್ರೊಡ್ಯೂಸರ್ ಸರ್ ಹತ್ರ ಬಂದು ಹಿಂಗೆ ಅಂತ ಹೇಳಿದ್ರು. ಅವ್ರಿಗೆ ಯಾವಾಗ ಅಜಯ್ ಕುಮಾರ್ ಕೇಳಿದ್ರು ಅಂತ ಬಂದಾಗ ಅವ್ರನ್ನ ಕರ್ಕೊಂಬನ್ನಿ ಅಂತ ಇದು ಮಾಡಿದ್ರು. ಸೊ ಹಂಗಾಗಿ ನಿರ್ಮಾಪಕರು ನನ್ನನ್ನು ಕರೆಸಿದ ಮೇಲೆ ಇಲ್ಲಿ ಚರ್ಚೆ ತಿರುವುಗಳು ಬೇರೆ ಬೇರೆ ಥರದ ಸ್ಟಾರ್ಟ್ ಆಯಿತು. ಸೊ ನಿರ್ಮಾಪಕರು ಆ ಕತೆ ಕೇಳಿದ್ರು. ಆ ಕತೆ ಅವ್ರಿಗೆ ಇದು ಎಲ್ಲೋ ಸೂಟ್ ಆಗ್ತಿಲ್ಲ ಅನ್ನೋ ಥರದಲ್ಲಿ ಅವ್ರ ಮನಸ್ಸಿಗೆ ಅದು ಅಷ್ಟು ಇಂಪ್ರೆಸ್ ಆಗಿ ಇದಾಗಲಿಲ್ಲ. ಸೊ ಈಗೇನಾದರೂ ಹೊಸ್ದಾಗೇನೋ ಬೇಕು ಬೇರೆ. ಸೊ ಹೊಸ ಹುಡುಗನ ಇಟ್ಕೊಂಡು ಪಿಕ್ಚರ್ ಮಾಡಬೇಕು ಅಂದಾಗ ಹೊಸ್ದಾಗಿ ಏನೋ ಬೇಕು ಈಗ ಅನ್ನೋ ಥರದಲ್ಲಿ ಯೋಚನೆ ಮಾಡಿದಾಗ, ಸೊ ನನ್ನ ಹತ್ರ ಶರತ್ ಅಂತ ಒಂದು ಹುಡುಗ ಕಲಿಯೋದಕ್ಕೆ ಅಂತ ಬಂದಿದ್ದ. ಅವನೊಬ್ಬ ಅಸಿಸ್ಟೆಂಟಾಗಿ ನನ್ನ ಹತ್ರ ಸೇರ್ಕೋಬೇಕು ಅಂತ ಬಂದ ಹುಡುಗ, ಬುದ್ಧಿವಂತ. ಸೊ ಅವನ ಹತ್ರ ಒಂದು ಲೈನ್ ಹೇಳಿದ್ದೆ ನನಗೆ ಅದು ಇಷ್ಟ ಆಗಿತ್ತು, ಈ ಲೈನ್ ವರ್ಕೌಟ್ ಮಾಡ್ಬೋದು ಅಂತ. ಸೊ ಅಲ್ಲಿವರೆಗೂ ನನ್ನ ಮಗ ಹೀರೋ ಅನ್ನೋದು ಇನ್ನೂ ಚರ್ಚೆಲ್ಲೇ ಇತ್ತು, ಅದು ಡಿಸೈಡ್ ಮಾಡಿರಲಿಲ್ಲ. ಯಾಕೆಂದರೆ ನಾನು ಪ್ರೊಡ್ಯೂಸರ್ ಸರ್ ನೋಡಿರಲಿಲ್ಲ ಅವನ್ನ ನೋಡೇ ಇರಲಿಲ್ಲ ಅವನ್ನ. ಸೊ ಶ್ರೀನಿವಾಸ್ ಕುಮಾರು ಇವ್ರನ್ನೇ ಹಾಕ್ಕೊಂಡು ಮಾಡಬೇಕು ಅನ್ನೋ ಒಂದು ಒತ್ತಡ ಏನೂ ಇರಲಿಲ್ಲ ನಮಗೆ. ಸೊ ನಾವು ಇವ್ರ ಪಿಕ್ಚರಲ್ಲಿ ಮಾಡ್ತೀವಿ ಅನ್ನೋದು ನಮಗೆ ಏನೂ ಐಡಿಯಾ ಇರಲಿಲ್ಲ ಅವಾಗ. ಸೊ ಕತೆ ಒಂದು ಓಕೆ ಆಯಿತು ಫಸ್ಟು. ಸೊ ಬಂದು ಕತೆ ರೆಡಿ ಮಾಡಿಸಾದ್ಮೇಲೆ ಅದು ನನ್ನ ಗೈಡ್ಲೈನ್ಸ್ ಎಲ್ಲ ನಡೀತು ಅವನಿಗೆ. ಸೊ ಬಂದು ಪ್ರೊಡ್ಯೂಸರ್ ಸರ್ ಫಸ್ಟು ರೀಡಿಂಗ್ ಕೊಟ್ಟ. ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಗ್ಬಿಡ್ತು. ಸೊ ಈ ಕತೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದು ವರ್ಕೌಟ್ ಮಾಡಿ ಇದು ಪ್ರೊಸೀಡ್ ಆಗಿ ಅಂತ ಅಂದರು. ಸೊ ಹಂಗಾದ್ಮೇಲೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ನಮ್ಮ ಮಗನ ನೋಡೇ ಇರಲಿಲ್ಲ ಅವರು ಬರೀ ನಮ್ಮ ನಂಬಿಕೆ ಮೇಲೆ ಎಲ್ಲ ಕೆಲಸನೂ ಮಾಡಿಸ್ತಾಯಿದ್ರು, ಮಾಡಿ ಅಂತ ಹೇಳ್ತಾನೇ ಇದ್ದರು. ಅವನ್ನ ಕರೆಕ್ಟಾಗಿ ನೋಡಿದ್ದವರು ಸಾಂಗ್ ರೆಕಾರ್ಡಿಂಗ್ ಒಳಗೇ ಅವನ್ನ ನೋಡಿದ್ದು. ಸೊ ಒಬ್ಬ ನಿರ್ಮಾಪಕ ಯಾವಾಗಲೂ ದುಡ್ಡು ಇನ್ವೆಸ್ಟ್ ಮಾಡೋನಿಗೆ ಎಷ್ಟು ಭಯ ಇರುತ್ತೆ ಅಂದರೆ, ನಾನು ಯಾರ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಫಸ್ಟು ಹೀರೋ ಯಾರು ಅಂತ ನೋಡ್ತಾರೆ, ಅವ್ನ ಕ್ಯಾರೆಕ್ಟರು ಅಂತ ನೋಡ್ತಾರೆ, ಅವನ ಆ್ಯಕ್ಟಿಂಗ್, ಅವ್ನ ಪರ್ಫಾರ್ಮೆನ್ಸ್ ಏನು ಅಂತ ನೋಡ್ತಾರೆ. ಅವ್ರು ಯಾವುದನ್ನೂ ಅಬ್ಸರ್ವ್ ಮಾಡಲಿಲ್ಲ, ಅವ್ರು ಯಾವುದನ್ನೂ ಕೇಳಲಿಲ್ಲ. ಎಷ್ಟು ಬ್ಲೈಂಡಾಗಿ ಅವರು ನಂಬಿ ಅವ್ನಿಗೆ ಸಿನಿಮಾ ಕೊಟ್ಟರು. ಸೊ ಅದನ್ನಂತೂ ನಾವು ಯಾವತ್ತೂ ಮರೆಯೋದಿಲ್ಲ. ಸೊ ಆ ಥರ ನಿರ್ಮಾಪಕರು ಸಿಗೋದು ಕಷ್ಟ. ನಾನು ನೋಡ್ದಂಗೆ ಮೋಸ್ಟ್ಲಿ ಇವರೇ ಫಸ್ಟ್ ಪರ್ಸನ್ ಅಂತ ಕಾಣುತ್ತೆ. ಒಬ್ಬ ಹೀರೋನ ನೋಡ್ದೇ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದವರು ನಟರಾಜ್ ಸರ್ನೇ ಅಂತ ಅನಿಸುತ್ತೆ ನನಗೆ. ಅಂದರೆ ಬಹಳಷ್ಟು ಸೂಪರ್ ಸ್ಟಾರ್ಗಳ ಸಕ್ಸಸ್ ರೇಷಿಯೋಲ್ಲಿ ಒಂದು ಕಾಣದ ಕೈ
ಕಾಣುವ ಕೈ ಅದು ನಿಮ್ಮ ಅಪ್ಪಾಜಿಯವರು. ಶಿವಣ್ಣನಿಗೆ ಆಲ್ಮೋಸ್ಟ್ 4 ಸಿನಿಮಾ ಕತೆ ಬರೆದಂಥವ್ರು. ಹೆಂಗಿತ್ತು ಆ ವೈಬು? ಗುರು, ನಾನು ಈ ಸಿನಿಮಾಗೆ ಹೀರೋ, ನನ್ನನ್ನು ನಾನು ಈ ಥರ ಇನ್ವಾಲ್ವ್ ಮಾಡ್ಕೋಬೇಕು, ಅಪ್ಪನ ದೊಡ್ಡ ಹೆಸರಿದೆ, ಲೆಜೆಂಡ್ರಿಗಳ ಲಿಸ್ಟಲ್ಲಿ ಅಪ್ಪ ನಿಲ್ಕೋತಾರೆ. ನಿಮ್ಮ ಜವಾಬ್ದಾರಿ ಹೇಗಿತ್ತು? ಸೆಟ್ಟಲ್ಲಿ ಹೇಗಿತ್ತು? ಸಿನಿಮಾ ಹೇಗೆ ಬಂದಿದೆ? ತಂದೆ ಮುಂಚೆಯಿಂದನೂ ಏನೇ ಮಾಡೋಕ್ಕೆ ಹೋದ್ರೂ ಈ ಥರದ್ದು ಒಂದು ಪ್ರೆಷರ್ ಏನೋ ತಲೆಯಲ್ಲಿ ಇಡ್ಕೋಬೇಡ, ಆರಾಮಾಗಿ ಮಾಡು, ನಾವೆಲ್ಲ ಜೊತೆಗಿರ್ತೀವಿ ಅಂತಲೇ ಹೇಳಿ ಮಾಡಿಸ್ತಿದ್ರು. ಆ ಥರದ್ದೇನೂ ಪ್ರೆಷರ್ ಇರಲಿಲ್ಲ. ಸೊ ಮೊದಲನೇದಾಗಿ ಶ್ರೀನಿವಾಸ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಅವ್ರು ಮೋಸ್ಟ್ಲಿ ಅವ್ರ ಎಕ್ಸ್ಪೀರಿಯನ್ಸಿಂದ ನಮಗೆಲ್ಲ ಕೆಲಸ ಮಾಡೋದಕ್ಕಾಗಲಿ, ಯಾವ ಥರದ್ದು ಒಂದು ಮೊದಲನೇ ಸಿನಿಮಾ ಅಂತ ನಾವು ಪ್ರೆಷರ್ ತೊಗೊಳ್ಳೋದಾಗಲಿ, ನಮಗೆಲ್ಲೂ ಕಷ್ಟ ಆಗುವಂಥ ವಾತಾವರಣ ಏನೂ ಕ್ರಿಯೇಟ್ ಮಾಡಲಿಲ್ಲ. ಸೊ ನಟರಾಜ್ ಸರು ಮುಂಚೆಯಿಂದನೂ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಏನಕ್ಕೆ ಅಂದರೆ ಹೊಸಬ್ರ ಸಿನಿಮಾ ಹೆಂಗೆ ನಡೀತಿದೆ, ಇವಾಗಿನ ಟ್ರೆಂಡ್ ಹೆಂಗಿದೆ, ಯಾರು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಮುಂದೆ ಬರ್ತಿಲ್ಲ. ಬಟ್ ಇವರು, ನಾನು ಸಿನಿಮಾ ಮಾಡ್ತೀನಿ, ನಮ್ಮ ಸಿನಿಮಾ ಕತೆ, ನಮ್ಮ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ನಮ್ಮ ಟೀಮೂ ಸ್ಟ್ರಾಂಗ್ ಆಗಿದೆ ಅಂತ ಮೊದಲನೇ ದಿನದಿಂದನೂ ಇದೇ ಥರ ಒಂದು ಸ್ಟ್ರಾಂಗ್, ಇವಾಗ ಏನು ಮಾತಾಡ್ತಿದ್ದಾರೆ ಅವ್ರು ಮೊದಲನೇ ದಿನವೂ ಹಂಗೆ ಇದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವ್ರ ಎಕ್ಸ್ಪೀರಿಯನ್ಸ್, ಇವರೆಲ್ಲ ತುಂಬ ಎಲ್ಲ ಕೆಲಸಗಳು ಎಲ್ಲರನ್ನೂ ನೋಡಿರೋದ್ರಿಂದ ನಮಗೆಲ್ಲೂ ಯಾವ ಥರದ್ದು ಒಂದು ಪ್ರೆಷರು, ಆಮೇಲೆ ಯಾವ ಥರದ್ದು ಒಂದು ಕಷ್ಟ ಆಗದೆ ಇರೋವಂಥ ಈಸಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡೋ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಶ್ರೀನಿವಾಸ್ ಸರಿಗೆ. ಆಮೇಲೆ ನಿಮ್ಮ ಹೈಟ್ ಬಗ್ಗೆ ತುಂಬ ಚರ್ಚೆ ಆಗುತ್ತೆ, ನಿಮ್ಮ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಚರ್ಚೆ ಆಗ್ತಿದೆ. ಮೊದಲನೇ ಸಿನಿಮಾದಲ್ಲೇ ಈ ಥರದೊಂದು ಸ್ಕೋರ್ ಮಾಡೋದು ಭಾಳ ಕಷ್ಟ. ಒಂದಷ್ಟು ಜನ ಮಾಡ್ತಾರೆ, ಬಟ್ 90% ಹೀರೋಳಿ ಕಷ್ಟ ಅದು. ಇದನ್ನು ಹ್ಯಾಂಡಲ್ ಮಾಡೋದಕ್ಕೂ ಒಂದು ಪೊಟೆನ್ಷಿಯಲ್ ಬೇಕು. ಅಂದರೆ ಅಪ್ಪ ಕೊಟ್ಟ ಸರ್ವಿಸ್ ಒಂದು ನಿಮಗೆ ಪೊಟೆನ್ಷಿಯಲ್ ಆಗಬೇಕು, ಜೊತೆಗೆ ನಿಮ್ಮ ಇನ್ವಾಲ್ವ್ಮೆಂಟು ಅದಕ್ಕೆ ಪ್ಲಸ್ ಆಗಬೇಕು. ಗನ್ಸ್ ಆ್ಯಂಡ್ ರೋಸಸ್ಸಲ್ಲಿ ಎಷ್ಟೆಲ್ಲ ಸ್ಟ್ರಾಂಗ್ ಎಲಿಮೆಂಟ್ಸ್ಗಳನ್ನು ನಾವು ನೋಡ್ಬೋದು ಅಂತ. ಮುಂಚೆಯಿಂದನೂ ನನಗೆ ಇದು ಇಂಡಸ್ಟ್ರಿಯಲ್ಲಿ ನಾನೇನೋ ಮಾಡಬೇಕಂತ ಆಸೆ ಇತ್ತು. ತಂದೆ, ನೀನು ಇಂಡಸ್ಟ್ರಿಯಲ್ಲಿ ಮಾಡೋದು ಅಷ್ಟು ಈಸಿ ಅಲ್ಲ, ನೀನು ಏನೇ ಮಾಡಿ, ನಾವೇನು 2 ಅವರ್ ಸಿನಿಮಾ ನೋಡಿ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀವಿ. ಬಟ್ ಅದಕ್ಕೆ ಒಬ್ಬ ನಟನಾಗಿ ನೀನಲ್ಲಿ ನಟನೆ ಮಾಡಬೇಕು ಅಂದರೆ ಅದಕ್ಕಾದಂತಹ ತಯಾರಿಗಳು ನೀನು ಮಾಡ್ಕೊಳ್ಬೇಕಾಗಿರೋದು ತುಂಬ ಬೇಜಾನಿದೆ, ಬೇಕಾದಷ್ಟಿದೆ ಅಂತ ಅಂದ್ಬಿಟ್ಟು ಮುಂಚೆಯಿಂದನೂ ಹೇಳಿ ಪ್ರತಿಯೊಂದಕ್ಕೂ ತಯಾರಿ ಮಾಡಿಸಿದ್ರು. ಆಮೇಲೆ ಅದೇ ಥರ ನನಗೂ ಕೂಡ ಅದೇ ಇಂಟ್ರೆಸ್ಟ್ ಇತ್ತು. ನಾನು ಡೆಡಿಕೇಟ್ ಮಾಡಿದ್ರೇ ನನ್ನ ಕೆಲಸ ನಾಳೆ ದಿನ ಈ ಥರ ಬರುತ್ತೆ ಅನ್ನೋದು ನನಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಪ್ರತಿಯೊಂದಕ್ಕೂ ಫೈಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ನನ್ನ ಇಂಟ್ರೆಸ್ಟ್ ತೋರಿಸಿ, ಪ್ಲಸ್ ಅದ್ರ ಜೊತೆಗೆ ಆ್ಯಕ್ಷನ್ಸ್ ಎಲ್ಲ ತುಂಬ ಸಾಲಿಡಾಗಿ ಬಂದಿದೆ. ನೀವು ಗನ್ಸ್ ಆ್ಯಂಡ್ ರೋಸಸ್ ಏನೋ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ಇದ್ರ ಜೊತೆಗೆ ಒಂದೊಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಏನು ಒಂದು ಯಾವ ಥರದ್ದು ಅಂತಂದರೆ, ಒಬ್ಬ ಹುಡುಗ, ಓದಿರೋ ಹುಡುಗ, ನಿಮ್ಮ ಗನ್ಸ್ ಆ್ಯಂಡ್ ರೋಸಸ್ ಅಂದಿದ ತಕ್ಷಣ ಈ ಪಿಕ್ಚರಲ್ಲಿ ಹುಡುಗ ಸುಮ್ಮನೆ ರೌಡಿ ಆದವನಲ್ಲ, ಒಬ್ಬ ಇಂಜಿನಿಯರ್ ಅವನು. ಆ್ಯಕ್ಚುಲಿ ಏನಕ್ಕಂತ ದಾರಿ, ಏನಕ್ಕೆ ಅಲ್ಲಿಗೆ ಹೋದ, ಅದಾದಮೇಲೆ ರೌಡಿಸಮ್ಮು, ಈ ಡ್ರಗ್ಸು, ಈ ಸವಾಸಕ್ಕೆಲ್ಲ ಹೋದರೆ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಲೈನ್ ಇತ್ತು. ಸೊ ಅವಾಗ ನನಗೆ ಯಾವಾಗ ಈ ಕತೆ ಗೊತ್ತಾಯಿತೋ, ನನಗೆ ಗೊತ್ತಾಯ್ತು ಇದೊಂದು ಆ್ಯಕ್ಷನ್ ಓರಿಯೆಂಟೆಡು. ನನ್ನ ಬಾಡಿ ಆಗಿರ್ಬೋದು, ಅಥವಾ ನಾನು ಯಾವ ಥರ ಕಾಣಬೇಕು, ನನ್ನ ತಯಾರಿ ನಾನು ಮಾಡಿಕೊಂಡು ರೆಡಿ ಇದ್ದೆ. ನಾನು ಈ ಥರದ್ದು ಒಂದು ಬರುತ್ತೆ, ಎಸ್ಪೆಷಲಿ ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂತೆಲ್ಲ ಬಂದರೆ ನಾವು ಹೇಳಿದರು ನಮಗೆಲ್ಲ ಮುಂಚೆಯಿಂದ, ಅವ್ರು 1 ಸೆಕೆಂಡ್ ಬ್ರೇಕ್ ಕೊಡಲ್ಲ, ಅವ್ರು ತುಂಬ ಫಾಸ್ಟಾಗಿ ಮಾಡ್ತಾರೆ ಅಂತೆಲ್ಲ. ಸೊ ಎಲ್ಲ ಮಾಸ್ಟರು ಅಷ್ಟೇ ತುಂಬ ಒಂದು ಧೈರ್ಯ ತುಂಬಿ, ಎಲ್ಲೂ ನಮಗೆ ಪ್ರೆಷರೈಸ್ ಆಗದೆ ತುಂಬ ಈಸಿಯಾಗಿ ಮಾಡಿಸಿದ್ದಾರೆ. ಸಪೋರ್ಟಿವ್ ಆಗಿದ್ದರು. ನಿಮ್ಗೆ ಹೊಸಬ್ರಿಗೆ ಒಂದು ಟೀಮ್ ಸಪೋರ್ಟಿವ್ ಆಗಿದ್ದ ತಕ್ಷಣ ನಿಮ್ಗೊಂದು ಅರ್ಧ ಗೆದ್ರಿ ಅಂತ ನಿಮ್ಗೊಂದು, ಸೊ ಅದು ಆ ವಿಷಯದಲ್ಲಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ, ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಹಿರಿಯ ನಿರ್ದೇಶಕರು, ಹಿರಿಯ ನಟರು, ಹಿರಿಯ ನಿರ್ಮಾಪಕರು ತಮ್ಮ ಮಕ್ಕಳನ್ನು, ಅದು ಹೀರೋ ಆಗಿ ಅಂತಲ್ಲ, ಕಲಾವಿದರನ್ನಾಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಒಂದಷ್ಟು ಜನ ದೊಡ್ಡ ಮಟ್ಟದ ಸಕ್ಸಸ್ನ ಕಂಡಿದ್ದಾರೆ, ಒಂದಷ್ಟು ಜನ ಇವತ್ತಿಗೂ ಆ ಹೋರಾಟ ನಡೀತಾನೆ ಇದೆ. ಇದರ ಮಧ್ಯೆ ನಿಮ್ಮ ಕುಟುಂಬದ ಒಂದು ಕುಡಿ, ಅಂದರೆ ನಿಮ್ಮ ಮಗ ನಾಯಕ ನಟನಾಗಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ. ಸಿನಿಮಾ ಜನವರಿ 3ಕ್ಕೆ ಬಿಡುಗಡೆ ಆಗ್ತಿದೆ. ಏನೆಲ್ಲ ಕಾಂಪ್ಲಿಕೇಟೆಡ್ ಪಾಯಿಂಟ್ಸ್ ತಲೆಯಲ್ಲಿ ಹೊಡೆದ್ರಿ ಅಣ್ಣ ಒಬ್ಬ ಸಿನಿಮಾ ಫ್ಯಾನ್ ಆಗಿ? ಇಲ್ಲ, ಅದು ಜನರಲಾಗಿ ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಮೊದಲನೇ ಸಿನಿಮಾ ಅಂತ ಬಂದಾಗ ಅದು, ಈಗ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ ಅನ್ನೋದು ಒಂದು ಪಾರ್ಟ್ ಆದರೆ, ನಾನು ಕತೆ ಬರ್ದಿದ್ದ ಸಿನಿಮಾಗಳಿಗೂ ನಾನು ಟೆನ್ಷನ್ ತಗೋತಾ ಇದ್ದೆ ನಾನು. ಸೊ ನಾನು ಯಾಕೆಂದರೆ ನಾನೇನೋ ಅಂದ್ಕೊಂಡು ಒಂದು ಸಿನಿಮಾ ಕತೆ ಬರೀತಿದ್ದೆ. ಸೊ ಈ ಸಿನಿಮಾ ಗೆಲ್ಲೇಬೇಕು, ನಾನು ಫಸ್ಟು ಶೋ ನೋಡೋವರೆಗೂ ನಾನು ಆ ಸಿನಿಮಾ ಮೇಲೇ ಮನಸ್ಸು ಇದ್ದೇ ಇರೋದು ನನಗೆ. ಸೊ ಫಸ್ಟು ಶೋ ನೋಡಿ ಜನ ರಿಲ್ಯಾಕ್ಸ್, ಚೆನ್ನಾಗಿದೆ ಇದು ಅಂತ ಬಂದಾಗ ರಿಲ್ಯಾಕ್ಸ್ ಆಗ್ತಿದ್ದೆ. ಸೊ ಅಲ್ಲಿವರೆಗೂ ನನಗೆ ಆ ಟೆನ್ಷನ್ ಇದ್ದೇ ಇರ್ತಿತ್ತು. ಸರ್ ನನಗೆಲ್ಲ ಇದು ಈಗ ಯೂಶ್ವಲಿ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನಗೆ ತುಂಬ ಜನ ಏನಿದ್ರು ಆ ಟೈಮ್ನಲ್ಲಿ, ಇನ್ಕ್ಲೂಡಿಂಗ್ ಮೀಡಿಯಾ, ನಮಗೇನಾಗ್ತಿತ್ತು, ತವರಿಗೆ ಬಾ ತಂಗಿ ಅನ್ನೋದು ಓಲ್ಡ್ ಸ್ಟೈಲ್ ಸಿನಿಮಾ ಆಗೋಯ್ತು. ಅವ್ರ ಲೆಕ್ಕದಲ್ಲಿ ಅವರು ತಂಗಿ ಪಂಗಿ ಅಂತೆಲ್ಲ ಈಗ ಆಲ್ರೆಡಿ ಬೇರೆ ಥರ ಸಿನಿಮಾಗಳು ಬರ್ತಾಯಿದ್ದಾವೆ.
ನೀವು ಇನ್ನೂ ತಂಗಿ ಹಿಂಗೆ ಅಂದ್ಕೊಂಡು ಪಿಕ್ಚರ್ ಮಾಡ್ತೀರಿ, ಯಾರು ನೋಡ್ತಾರೆ ಈ ಪಿಕ್ಚರ್ಗಳನ್ನ ಇವಾಗ ಅನ್ನೋ ಥರದಲ್ಲಿ ನಮಗೆ ಪ್ರೆಸ್ಸಲ್ಲೇ ನಮಗೆ ಒಂದಷ್ಟು ಜನ ಕ್ವಶನ್ಗಳು ಕೇಳಿದರು ನನಗೆ. ಸೊ ಎಲ್ಲೋ ಒಂದು ಕಡೆ ನನಗೂ ಏನು ಎಲ್ಲ ಈ ಥರ ಹೇಳ್ತಾ ಇದ್ದಾರಲ್ಲ, ನಾನೇನಾದ್ರು ರಾಂಗ್ ಸ್ಟೆಪ್ ತೊಗೊಂಡ್ಬಿಟ್ಟಿದ್ದೀನ, ಏನೋ ಅನ್ನಿಸ್ತಿದೆಯಾ ಅಂತ ಅಂದ್ಬಿಟ್ಟು. ಸೊ ಅದು ಆಮೇಲೆ ಆ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಗಳು ಸತ್ತೋಗ್ತಾರೆ ಸಿನಿಮಾದಲ್ಲಿ. ಸೊ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಏನಾಗಿತ್ತು ಅಂದರೆ, ಆ ಶೂಟಿಂಗ್ ಜಾಗದಾಗ ಹೋದಾಗೆಲ್ಲನೂ ನನಗೆ ಅದು ಆ ಪರ್ಸನ್ನೇ ಕೇಳೋರೆಲ್ಲರೂ ಅದು ಭಯ. ಎಲ್ಲೋ ಒಂದು ಕಡೆ ನನಗೆ ಏನೆಲ್ಲ ಹಿಂಗೆ ಕೇಳ್ತಿದ್ದಾರಲ್ಲ, ನಾಳೆ ಏನಾದ್ರು ಸಿನಿಮಾದಲ್ಲಿ ಒಪ್ಕೋತಾರೋ ಒಪ್ಕೊಳ್ಳಲ್ವ ಅನ್ನೋದೊಂದು ಟೆನ್ಷನ್ ಇತ್ತು ನನಗೆ. ಸೊ ನನ್ನದೇ ಆದ ಒಂದು ಕಾನ್ಫಿಡೆನ್ಸ್ ಇತ್ತು. ಈಗ ನಾನೊಬ್ಬ ಕಥೆಗಾರನಾಗಿ ನನಗೇನಾಗಿದೆ ಅಂದರೆ, ನಾನು ಆಡಿಯನ್ಸ್ ಪಲ್ಸ್ನೇ ಅಬ್ಸರ್ವ್ ಮಾಡ್ತಿರ್ತೀನಿ ಯಾವಾಗಲೂ. ಸೊ ಯಾವಾಗ ಏನು ಕೊಟ್ಟರೆ ಏನು ಕೊಡಬೇಕು ಸ್ಕ್ರೀನ್ ಮೇಲೆ, ಆಮೇಲೆ ಯಾವ ಥರ ಸಿನಿಮಾಗಳಿಗೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ನಾನೊಂದಷ್ಟು ಸ್ಟಡಿ ಮಾಡ್ಕೊಂಬಂದಿದ್ದೆ. ನನ್ನ ಸಿನಿಮಾಗಳಲ್ಲೇ ನಾನು ಯಾವತ್ತೂ ಈಗ ಒಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ಯಾವುದೋ ಒಂದು ಪಾಯಿಂಟ್ ವರ್ಕೌಟ್ ಆಗಿಲ್ಲ, ಜನ ಇಷ್ಟ ಆಗಿಲ್ಲ ಅಂತ ಬಂದಾಗ ನಾನು ನೆಕ್ಸ್ಟ್ ಅದನ್ನು ಚೇಂಜ್ ಮಾಡ್ಕೋತೀನಿ. ಸೊ ಈ ಥರ ನನ್ನ ಅನುಭವ ಏನಿತ್ತು ಅದನ್ನು ಪ್ರತಿ ಸಿನಿಮಾದಲ್ಲೂ ನಾನು ಅದನ್ನು ಅಳವಡಿಸ್ಕೊಂಡು ಬರ್ತೀನಿ. ನಾನು ಕೆಟ್ಟದಾಗಿದ್ದರೆ ಅದನ್ನು ನಾನು ನೆಕ್ಸ್ಟ್ ಸಿನಿಮಾದೊಳಗೆ ಅದು ಅವಾಯ್ಡ್ ಮಾಡ್ತೀನಿ ಅದನ್ನು. ಸೊ ಆ ಥರ ಮಾಡ್ಕೊಂಡು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಬಂದೆ. ಸೊ ಬಂದಾಗ ಆ ತವರಿಗೆ ಬಾತಂಗೆ ಅಂತ ಏನೋ ಒಂದು ಸಿನಿಮಾ ಬಂತು. ಆ ಸಿನಿಮಾ ನೋಡಿದಾಗ ಜನ ಕೊಟ್ಟಿದ್ದ ರೆಸ್ಪಾನ್ಸು, ಇದು ನನ್ನೊಂದು ಜಡ್ಜ್ಮೆಂಟು ಪಕ್ಕಾ ಇದೆ ಅನ್ನೋ ಥರದಲ್ಲಿ ಒಂದು ಖುಷಿ ಆಯಿತು ನನಗೆ. ಈ ಥರ ಅನುಭವಗಳು ಸುಮಾರು ಸಿನಿಮಾಗಳಲ್ಲಿ ನಡೀತಾನೆ ಇರ್ತವೆ ನಮಗೆ. ನಿಜ. ಜೊತೆಗೆ ಅಪ್ಪ ಒಬ್ಬ ರೈಟ್ರ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳೋದೇ ನಿಮಗೆ ಇನ್ಸ್ಪೈರ್ ಮಾಡೋಂಥ ಒಂದಷ್ಟು ವಿಷಯಗಳು ಯಾವುದು ಇಂಡಸ್ಟ್ರಿಯಲ್ಲಿ? ಒಬ್ಬ ನಾಯಕ ನಟ ಆಗಿರ್ಬೋದು, ಅಥವಾ ಅದು ಯಾರೇ ಆಗಿರ್ಬೋದು, ಅದು ಈಗಿನ ಕಾಲಘಟ್ಟ ಆಗಿರ್ಬೋದು ಅಥವಾ ನಿಮಗಿಂತ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಅಂಥವ್ರು? ನಾನು ಇನ್ಸ್ಪೈರ್ ಮಾಡಿದ್ದು ಅಂದರೆ, ಚಿಕ್ಕವಾಗಿಂದನೂ ತಂದೆ ಸಿನಿಮಾಗಳು ನೋಡಿಕೊಂಡೇ ಬಂದಿರೋದು. ಸೊ ಅವರು ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು, ಶಿವಣ್ಣನ ಸಿನಿಮಾಗಳೇ ಜಾಸ್ತಿ ಮಾಡಿದ್ದಾರೆ. ಸೊ ಅವರಾಗಿರ್ಬೋದು, ತುಂಬ ಜನ ಇದ್ದಾರೆ. ಇನ್ಸ್ಪಿರೇಷನ್ ಅಂತ ಬಂದಾಗ ನಾವು ಅವರು ನೋಡಿದಾಗ ಅವ್ರ ಕಲೆ ನಾವು ಇಷ್ಟಪಡ್ತೀವಿ. ಒಬ್ರದ್ದು ಆ್ಯಕ್ಟಿಂಗ್ ಇಷ್ಟ ಆಗ್ಬೋದು, ಇನ್ನೊಬ್ಬರು ಡ್ಯಾನ್ಸ್ ಇಷ್ಟ ಆಗ್ಬೋದು. ಸೊ ಆ ಥರ ತುಂಬ ಜನ ಇದ್ದಾರೆ. ನಮ್ಮ ಅಪ್ಪು ಸರ್ ಆಗಿರ್ಬೋದು, ಅವ್ರ ಡ್ಯಾನ್ಸ್ ಆಗಿರ್ಬೋದು. ಸೊ ದರ್ಶನ್ ಅಣ್ಣ ಇದ್ದಾರೆ, ಥರ ತುಂಬ ಜನ ಇದ್ದಾರೆ. ಹೈಟು ಅಂದರೆ ಹೈಟ್ ಆಗಲೇ ಅದಕ್ಕೇನು ಹೈಟ್ ಅಂದೆ. ಇತ್ತೀಚೆಗೆ ತುಂಬ ಜನ ಹೈಟ್ ಇರೋರು ಇನ್ನೂ ಸಿಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಅದು ರಾಜವರ್ಧನ್ ಆಗಿರ್ಬೋದು, ಅಥವಾ ಧರ್ಮೀರವ್ರಾಗಿರ್ಬೋದು, ವಿನೋದ್ ಪ್ರಭಾಕರ್ ಆಗಿರ್ಬೋದು. ಅಂದರೆ ಎಲ್ಲರೂ 6+ ಇರೋರೆ. ಇಂಡಸ್ಟ್ರಿಗೆ 6+ ಜನ್ರೇಷನ್ ಈಗ ಅನ್ನೋವಂಥದ್ದು. ಈ ಥರದ್ದು ಹೇಗೆ ನಿಮ್ಮ ಕ್ರೇಜ್ ಕ್ರಿಯೇಟ್ ಮಾಡ್ತಾರೆ? ಅಂದರೆ ಒಂದು ಇಂಟರ್ನಲ್ ಫೀಲ್ ಬರ್ತದೆ ಗೊತ್ತಾ, ಎಸ್ ಗುರು ನಾನೇನೋ ಮಾಡಬೇಕು ಅನ್ನೋಂಥದ್ದು. ಅದೇನಾಗುತ್ತೆ ಅಂದರೆ, ಒಂದು ಹೈಟ್ ಅನ್ನೋದು ಅಡ್ವಾಂಟೇಜ್. ಒಂದು ಡೈರೆಕ್ಟರಿಗೆ ಒಬ್ಬ ಆರ್ಟಿಸ್ಟು ಹೈಟು ಪರ್ಸ್ನಾಲಿಟಿ ಇದೆ ಅಂದಾಗ ಅವ್ರು ಇಮ್ಯಾಜಿನ್ ಮಾಡೋ ಅವರಿಗೆ ತುಂಬ ಚಾಯ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಆ್ಯಕ್ಷನ್ ಓರಿಯೆಂಟೆಡ್ ಹೀರೋಗಳು ಮಾಡಬೇಕು ಅಂತ ಬಂದಾಗ ಇದು ತುಂಬ ಬೋನಸ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ನಮ್ಮ ಆ್ಯಕ್ಷನ್ ಮಾಡಬೇಕಂತಲೇ ಮುಂಚೆಯಿಂದ ಇದ್ದಿದ್ದು. ಸೊ ಅದು ಇದೆ. ಇಂಡಸ್ಟ್ರಿಯ ಈಗೇನು ಪ್ರೆಸೆಂಟ್ ಗ್ರೋತ್ ಅಣ್ಣ, ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಸೊ ನಿಮ್ಮ ಕಾಲಘಟ್ಟದಲ್ಲಿ ಅವೆಲ್ಲವೂ ನಡೀತಾ ಇತ್ತು. ಬಟ್ ಮ್ಯಾಕ್ಸಿಮಮ್ ಸಿನಿಮಾಗಳು ಸೂಪರ್ ಹಿಟ್ ಆದಂಥ ಇತಿಹಾಸನೇ ಜಾಸ್ತಿ ನಿಮ್ಮ ಕಾಲಘಟ್ಟದಲ್ಲಿ. ಈಗ ಒಳ್ಳೆಯ ಪ್ರಯತ್ನಗಳು ಒಮ್ಮೆ ಜನಗಳಿಗೆ ರೀಚ್ ಆಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಈ ಒಂದು ಬೆಳವಣಿಗೆನ ಜನರಲಾಗಿ ಒಬ್ಬ ರೈಟರಾಗಿ, ಒಬ್ಬ ಸಿನಿಮಾ ವಿಮರ್ಶಕನಾಗಿ ಹೇಳೋದಂಥ ಮಾತು ನೀವೇನಣ್ಣ? ಇಲ್ಲಿ ತುಂಬ ಡಿಪಾರ್ಟ್ಮೆಂಟ್ಗಳಲ್ಲಿ ಮಿಸ್ಟೇಕ್ಸ್ ಇದೆ ನಮಗೆ ಇವತ್ತಿನ ದಿನಕ್ಕೆ. ಸೊ ಇಲ್ಲೇನಾಗಿದೆ, ಫಸ್ಟ್ ಆಫ್ ಆಲ್ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ತುಂಬ ಜನ ಇವಾಗ ಏನಾಗುತ್ತೆ ಅಂದರೆ, ನನ್ನ ಲೆಕ್ಕದಲ್ಲಿ ಕತೆ ಬರೆಯೋವನೇ ಫಸ್ಟ್ ಆಫ್ ಆಲು ಅವನದೊಂದು ಜಡ್ಜ್ಮೆಂಟ್ ಅನ್ನೋದೇ ಒಂದಿರುತ್ತೆ ಸಿನಿಮಾಗೆ. ಫಸ್ಟ್ ಆಫ್ ಆಲ್ ಒಂದು ಆರ್ಟು ಕಿಡ್ನಿ ನಾವೇನು ಅನ್ಕೋತೀವಿ. ಸೊ ಮೇಜರು ಕತೆ ಅನ್ನೋದೇ ಕೌಂಟ್ ಆಗೋದು. ನೀವು ಯಾವುದೇ ಈಗ ಸೂಪರ್ ಸ್ಟಾರ್ಗಳು ಆ್ಯಕ್ಟ್ ಮಾಡಿರ್ಬೋದು, ಕತೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಿದೆ ಅಂತಾರೆ, ಕತೆ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂತಾರೆ. ಫಸ್ಟ್ ಕೌಂಟ್ ಆಗೋದೇ ನಿಮಗೆ ಕತೆ ಬಗ್ಗೆನೇ. ಈಗ ಆರ್ಟಿಸ್ಟ್ಗಳೆಲ್ಲ ಅವ್ರವ್ರ ಎಫರ್ಟ್ ಹಾಕಿರ್ತಾರೆ, ಪರ್ಫಾರ್ಮೆನ್ಸ್ ಮಾಡಿರ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿರ್ತಾರೆ, ಡೈರೆಕ್ಟ್ರು ಎಲ್ಲ ಅವ್ರವ್ರ ಕೆಲಸಗಳು ಮಾಡಿರ್ತಾರೆ. ಆದರೆ ಸಿನಿಮಾ ಅಂತ ನೋಡಿದಾಗ ಇದು ಫ್ಲಾಪು, ಇದು ಇಟ್ಟು ಅನ್ನೋದೊಂದು ಬರುತ್ತೆ. ಅದು ಯಾವುದೋ ಅದೇ ಕತೆ. ಕತೆ ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿದೆ ಅಂತಾರೆ, ಅದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ, ಇಷ್ಟೇ. ಸೊ ಹಂಗಾಗಿ ಕತೆಗೆ ಏನು ಸ್ಕೋಪ್ ಕೊಡಬೇಕು ಅದನ್ನು ಇವತ್ತಿನ ದಿನದಲ್ಲಿ ಕನ್ನಡ ಇಂಡಸ್ಟ್ರಿ ಒಳಗಡೆ ಟೋಟಲಾಗಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಸುಮ್ಮನೆ ದುಡ್ಡು ಹಾಕ್ತಾಯಿದ್ದಾರೆ, ಸಿನಿಮಾ ಮಾಡ್ತಾಯಿದ್ದಾರೆ ಹೊರತು ಒಬ್ಬ ಕತೆಗಾರನಿಗೆ ಏನು ಕತೆ ಮಾಡಬೇಕು, ಒಂದು ಕತೆ ಅನ್ನೋದು ಏನು ಮಾಡಬೇಕು, ಆಮೇಲೆ ಎಲ್ಲ ಆಡಿಯನ್ಸ್ನು ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಬೇಕು. ಸೊ ಈಗ ಏನು ಮಾಡ್ತೀರಿ, ಯಾರೋ ಒಬ್ಬ ಬರ್ತಾನೆ, ಒಂದು ಸಿನಿಮಾ ಮಾಡ್ತಾನೆ, ಅವನೇನು ಮಾಡ್ತಾನೆ, ಅವ್ನಿಗೊಂದು ಯಾವುದೋ ಒಂದು ಯೂತ್ಫುಲ್ ಆಗಿರೋದು ಅಂಥದ್ದು, ಒಂದಷ್ಟು ಆಡಿಯನ್ಸು. ಈಗ ನಮಗೊಂದು 100% ಆಡಿಯನ್ಸ್ ಇದ್ದಾರೆ, ಅದರಲ್ಲಿ ಎಲ್ಲ ಇದ್ದಾರೆ. ಹುಡುಗರು ಇದ್ದಾರೆ, ಯೂತ್ಸ್ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಲೇಡೀಸ್ ಇದ್ದಾರೆ,
ಇದು ಸಾಫ್ಟ್ವೇರ್ಗೆ ಹೋಗೋವಂಥವ್ರು ಇದ್ದಾರೆ. ಟೋಟಲ್ಲು ನಮಗೊಂದು ಸಮಾಜ ಅಂತ ತಗೊಂಡಾಗ ಎಲ್ಲ ಥರ ವರ್ಗದ ಜನಗಳು ಇದ್ದಾರೆ. ಸೊ ನೀವು ಸಿನಿಮಾ ಮಾಡ್ತಿರೋದು ಯಾವ ವರ್ಗಕ್ಕೆ ಸಿನಿಮಾ ಮಾಡ್ತಾಯಿದ್ದೀರಾ ನೀವು ಫಸ್ಟು? ಸೊ ಅದೇ ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ಎಡುತ್ತಿರೋದೇ ಅಲ್ಲಿ, ನೀವು ಯಾರಿಗೆ ಮಾಡ್ತಿದ್ದೀರ ಅನ್ನೋದೇ ಗೊತ್ತಿರಲ್ಲ. ಸುಮ್ಮನೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೋಗ್ತಾರೆ, ಅದು ಯಾವ ಆಡಿಯನ್ಸ್ನ ರೀಚೇ ಆಗೋಲ್ಲ. ಸೊ ಫಸ್ಟ್ ಆಫ್ ಆಲು ನನಗೆ ಇದಕ್ಕೊಂದು ಇಂಥ ಟೈಮ್ನಲ್ಲಿ ಒಂದು KCN ಗೌಡ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅವ್ರ ಹತ್ರ ಒಂದು ಡಿಸ್ಕಷನಲ್ಲಿ ಕೂತಿದ್ದೆ ನಾನು. ಅವ್ರು ಇಂಥ ದೊಡ್ಡ ವ್ಯಕ್ತಿ ಅನ್ನೋದಕ್ಕೆ ಒಂದು ಡಿಸ್ಕಷನ್ ಹಿಂಗೆ ಮಾಡೋವಾಗ ಅವರು ನನಗೆ ಒಂದಷ್ಟು ವಿಷಯಗಳು ಹೇಳಿದ್ರು. ಅವರು ಒಂದು ಸಿನಿಮಾಗೆ ಎಷ್ಟು ಇನ್ವಾಲ್ವ್ ಆಗ್ತಿದ್ರು, ಏನೇನು ಮಾಡ್ತಿದ್ರು, ಸಿನಿಮಾಗಳನ್ನ ಹೆಂಗೆ ತೆಗಿತಿದ್ರು ಅವರೆಲ್ಲರೂ ಅಂತ. ಸೊ ಆ ವಿಷಯದಲ್ಲಿ ನನಗೆ ಅನುಭವಸ್ಥರು ಅಬ್ಬಾಯಿ ನಾಯ್ಡು, KCN ಗೌಡ್ರು, ಸೊ ಇವರೆಲ್ಲ ಒಂದಷ್ಟು ಜನ ನನಗೆ ಇನ್ಸ್ಪೈರ್ ಆದವರು ಅವರೆಲ್ಲರೂ. ಈಗ ನಾನು ಸಿನಿಮಾ ಮಾಡಬೇಕು ಅಂತ ಹೋದಾಗ ಅವ್ರ ಅಡ್ವೈಸ್ಗಳನ್ನ ನಾನು ಇಟ್ಕೊ, ಚಿ ಉದಯಶಂಕರ್ ಅವರು. ಸೊ ಇವರೆಲ್ಲ ಅವರೆಲ್ಲ ನನಗೆ ಒಂದಷ್ಟು ಅವರನ್ನು ನಾನು ನೆನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಿಂದ ಒಂದಷ್ಟು ಕಲ್ತ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ. ಸೊ ಈ ಥರ ಇವಾಗ ಬರ್ತಿರೋ ಜನ್ರೇಷನ್ಗೆ ಏನಾಗ್ತಾಯಿದೆ, ಮೇಯ್ನು ಈಗ ಯಾವುದೋ ಒಂದು ಆಡಿಯನ್ಸ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿಬಿಡ್ತಾರೆ. ಆಮೇಲೆ ಅದನ್ನು ಆಡಿಯನ್ಸ್ನ ಜನಗಳಿಗೆ ರೀಚ್ ಮಾಡೋದು ಇದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಈಗ ಬರ್ತಿರೋ ಪಿಕ್ಚರ್ಗಳಲ್ಲಿ ನೋಡಿ, ವಾರಕ್ಕೆ 6 ಪಿಕ್ಚರು, 7 ಪಿಕ್ಚರು, 8 ಸಿನಿಮಾ, 10 ಸಿನಿಮಾ ಅಂತಿದ್ದೆ. ಆ ಸಿನಿಮಾ ಹೆಸರುಗಳೇ ಗೊತ್ತಿರಲ್ಲ ಯಾರಿಗೂ. ಪೋಸ್ಟ್ರ್ ಹಾಕ್ದಾಗಲ್ಲ ಇವತ್ತು ರಿಲೀಸು ಅನ್ನೋದೇ ಗೊತ್ತಾಗೋದು, ಅಲ್ಲಿವರೆಗೂ ಯಾರಿಗೂ ಗೊತ್ತೇ ಆಗೋದಿಲ್ಲ. ಒಂದು ಸಿನಿಮಾ ಅಂತ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದನ್ನು ಜನಗಳಿಗೆ ರೀಚ್ ಮಾಡಿ ಸಿನಿಮಾನ ರಿಲೀಸ್ ಮಾಡಬೇಕು. ಸಿನಿಮಾ ಓಡೋದು ಬಿಡೋದು ಆಮೇಲೆ. ಸೊ ಆ ವಿಷಯದಲ್ಲಂತೂ ಕನ್ನಡ ಇಂಡಸ್ಟ್ರಿ ಟೋಟಲಾಗಿ ಸೋಲ್ತಾ ಬರ್ತಾಯಿದೆ. ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ನಾವು ತುಂಬ ಎಡುತ್ತಾ ಇರೋದು ಈ ಜಾಗದಲ್ಲಿ. ಜನಗಳನ್ನ ಆ ಪ್ರಚಾರ ಅನ್ನೋದನ್ನೇ ಕಡಿಮೆ ಮಾಡ್ತಾಯಿದ್ದೀವಿ. ಆಡಿಯನ್ಸ್ನ ರೀಚ್ ಮಾಡೋಕ್ಕೆ, ಅವ್ರಿಗೆ ಇದೊಂದು ಸಿನಿಮಾ ಇದೆ ನೋಡಿ ಅಂತ ಹೇಳೋವರೆಗೂ ಹೋಗ್ತಾನೆ ಇಲ್ಲ. ಸಿನಿಮಾ ಮಾಡ್ತಾಯಿದ್ದೀವಿ, ಬಟ್ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದೇ ಅರ್ಧ ಸೋಲುಗಳಿಗೆ ಮೇಜರ್ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಿರ್ಮಾಪಕರು ಮಾತಾಡ್ತಾ ಹೇಳಿದರು, ನಮ್ಮ ಹುಡುಗ ಅಂದರೆ ಅಜಯ್ ಅವ್ರ ಮಗನೂ ಕಾಣೋಕ್ಕಲ್ಲ, ಅರ್ಜುನ್ ನಮ್ಮ ಹುಡುಗ, ಆತನಿಗೆ ಒಳ್ಳೇದಾಗಬೇಕು, ಆತನಿಗೆ ಒಳ್ಳೆಯ ಭವಿಷ್ಯ ಇದೆ. ಈ ಥರದ ಪಾಸಿಟಿವ್ ವಿಷಯಗಳು ಸಿನಿಮಾ ಬಿಡುಗಡೆಗೆ ಮುಂಚೆನೇ ಒಬ್ಬ ನಿರ್ಮಾಪಕ ಹೇಳಿದಾಗ ಒಬ್ಬ ನಟನಿಗೆ ಸಿಗುವಂಥ ಎನರ್ಜಿ ದೊಡ್ಡ ಮಟ್ಟದ ಎನರ್ಜಿ. ಅದು ಒಂದಷ್ಟು ಕಾನ್ವರ್ಸೇಷನ್ ಆಗಿರುತ್ತೆ ಸಿನಿಮಾದ ಔಟ್ಪುಟ್ ನೋಡಿದ ನಂತರ. ಏನೆಲ್ಲ ಆಯಿತು ಮಾತುಕತೆ? ಅದೇ ಖುಷಿ ಆಗ್ತದೆ. ಅವರು ಮುಂಚೆಯಿಂದನೂ, ನಮ್ಮ ನಿರ್ಮಾಪಕರು ಮುಂಚೆಯಿಂದನೂ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರೆಷ್ಟು ಪ್ಯಾಷನೇಟ್ ಅಂತಂದರೆ, ಒಂದು ಮೊದಲನೇ ಫಸ್ಟ್ ವೀಕಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರದ್ದು ಪೇಮೆಂಟ್ ಆಗಿರಲಿಲ್ಲ, ಅದು ಅವ್ರಿಗೆ ಹೋಯ್ತು, ಗೊತ್ತಾಯಿತು. ಇಮಿಡಿಯೇಟಾಗಿ ಬಂದುಬಿಟ್ಟು ಮ್ಯಾನೇಜರ್ನ ಬೈದ್ಬಿಟ್ಟು ಅವ್ರವ್ರ ಪೇಮೆಂಟ್ ಅಲ್ಲಿಲ್ಲ ಆಗಿಬಿಡ್ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ಜಗಳನೇ ಮಾಡಿಬಿಟ್ರು ಮ್ಯಾನೇಜರ್ ಜೊತೆ. ಸೊ ನಮ್ಮ ತಂದೆ ಒಂದೇ ಮಾತು ಹೇಳಿದ್ರು, ಇಷ್ಟು ವರ್ಷ ನಾನು ತುಂಬ ಜನ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ಇಷ್ಟೊಂದು ಆನೆಸ್ಟಾಗಿ, ಇಷ್ಟೊಂದು ಪ್ಯಾಷನೇಟಾಗಿ ಸಿನಿಮಾನ ಮಾಡ್ತಿರೋರು ಅವ್ರಿಗೆ ಅಷ್ಟು ಕಮಿಟೆಡ್ ಇದ್ದಾರೆ. ಅವ್ರ ಕೆಲ್ಸಕ್ಕೆ ಅಷ್ಟು ಕಮಿಟೆಡ್. ಒಂದು ಕೆಲಸ, ಅದು ಯಾವುದೇ ಕೆಲಸ ಮಾಡಲಿ ಅವ್ರು ಅಷ್ಟು ಕಮಿಟೆಡ್ ಇದ್ದಾರೆ. ಸೊ ಅದೇ ಥರ ಅವ್ರು ಸುಮ್ಮನೆ ಮಾತಾಡಲ್ಲ. ನಮ್ಮ ಸಿನಿಮಾ ಪ್ರತಿಯೊಂದು ಅವ್ರು ಏನು ಹೇಳ್ತಿದ್ರು, 2 hours ಬಂದು ನೋಡ್ತಿದ್ದೆ ಅದು ಇದು ಅಂತ. ಸೆಟ್ನಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲ ನೋಡ್ತಿದ್ರು. ಸೊ ಪ್ರತಿಯೊಬ್ಬರು ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಿದ್ರು, ನಾವು ಕೆಲಸ ಮಾಡಿರೋದಾಗಿರಲಿ, ಆಮೇಲೆ ಫಸ್ಟ್ ಕಾಪಿ ಅಂತ ನೋಡಿದಾಗ ಅವರು ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ ಮುಂಚೆಯಿಂದನೂ. ಕತೆ ಆಮೇಲೆ ಸಿನಿಮಾದಲ್ಲೂ ತುಂಬ ಖುಷಿ, ಅವ್ರಿಗೆ ತುಂಬ ಖುಷಿ ಕೊಡ್ತದೆ ಫೈನಲ್ ಪ್ರಾಡಕ್ಟು. ಈಗ ಇನ್ನು ಮುಂದಕ್ಕೆ ಇನ್ನೇನಾಗುತ್ತೆ ಅನ್ನೋದು ಇದೇ ಥರ ನಮ್ಮ ನಿರ್ಮಾಪಕರಿಗೆ ಹೆಂಗೆ ಅನ್ನಿಸ್ತದೆ, ಜನಕ್ಕೂ ಅನ್ಸಿದ್ರೆ, ನಿಮಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನ್ಸಿದ್ರೆ ಅದೇ ನಮ್ಗೆ ಗೆಲುವು ಅಂತ ಅನ್ಸುತ್ತೆ. ಇಲ್ಲಿ ತನಕ ಅಂದರೆ ಮಗನಾಗಿ ನೋಡೋದಂಥವ್ರು ಈಗ ಮಗನ ಒಂದಷ್ಟು ವಿಷಯಗಳನ್ನು ನೋಡಿರ್ತೀರಿ ಸಿನಿಮಾದ ಕ್ಲಿಪ್ಪಿಂಗ್ಸ್ಗಳ ಮೂಲಕ. ಏನೆಲ್ಲ ಭರವಸೆ ಕಾಣ್ತಾ ಇದೆ ಒಬ್ಬ ಮಗನಾಗೆಲ್ಲ ಒಬ್ಬ ನಟನಾಗಿ ನಿಮ್ಮಲ್ಲಿ? ನಾನು ಅವನಿಗೆ ಆ್ಯಕ್ಚುಲಿ ಅವನು ಫಸ್ಟು ನಂದಾನಂದಿತಾ ಪಿಕ್ಚರ್ಗಳಿಗೆ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡ್ದ, ಚಿಕ್ಕ ಲೂಸ್ ಮದನ್ ಕ್ಯಾರೆಕ್ಟ್ರ್ ಮಾಡ್ದ. ಸೊ ಆವಾಗಲೇ ಅವನು ಎಲ್ಲ ಡಬ್ಬಿಂಗ್ ಆಗಲಿ ಶೂಟಿಂಗ್ ಆಗಲಿ ಎಲ್ಲ ಒಂದೊಂದೇ ಟೇಕಲ್ಲಿ ಓಕೆ ಮಾಡಿಬಿಡ್ತಾ ಇದ್ದ. ನನಗೆ ಆವಾಗಲೇ ಆಶ್ಚರ್ಯ ಆಗ್ತಿತ್ತು. ಸೊ ಆಮೇಲೆ ನನಗೆ ಮಗನ ಇಂಡಸ್ಟ್ರಿಗೆ ತರಬೇಕು ಅನ್ನೋ ಒಂದು ಇರಲಿಲ್ಲ. ಸೊ ನಮ್ಮ ಇದಕ್ಕೆ ಸಾಕು ಅನ್ನೋ ಥರದಲ್ಲಿ ಇತ್ತು. ಅವನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದ. ಸೊ ಇದಕ್ಕಿದ್ದ ಅವಾಗ ನಂದಾನಂದಿತ ಅಲ್ಲಿ ಮಾಡಿದೆ, ಚಿಕ್ಕ ಹುಡುಗನ ರೋಲು 7th ಸ್ಟ್ಯಾಂಡರ್ಡಲ್ಲಿ ಇದ್ದೆ ಅವಾಗ. ಅದು ಯಾವಾಗ ಮಾಡಿದೆ ಅಲ್ಲಿಂದ ಅದು ಟರ್ನೇ ಬೇರೆ ಥರದ್ದು. ಆಮೇಲೆ ಏನಾಗೋಯ್ತು, ಅವನು ನಾನು ಡ್ಯಾಡಿ ನಾನು ಆ್ಯಕ್ಟ್ ಮಾಡ್ತೀನಿ ಹಿಂಗೆ ಅಂದ. ಸೊ ಅದಕ್ಕೆ ಏನು ತಯಾರಿ ತೊಗೋಬೇಕು. ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರೆ ಅವನಿಗೆ ದೊಡ್ಡ ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಕಲಿಸಿ ಓದಿಸ್ಲಿಲ್ಲ. ಇಲ್ಲ ತಯಾರಿ ಅಂದರೆ ಅವನು ಕಡಿಮೆ ಅವಧಿದ್ದ ತಯಾರಿ ತೊಗೊಂಡಿರೋದು ಯಾವುದೂ. ಈಗ ಫೈಟ್ ಕ್ಲಾಸ್ಗೆ ಹೋಗಬೇಕು ಅಂದ್ರೆ ಬರೀ ಒಂದು 15 ದಿನ ಹೋಗಿದ್ದು ಅಷ್ಟೇ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಒಂದು 15 ದಿನ ಹೋಗಿದ್ದು ಅಷ್ಟೇ. ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಬೇಕು ಅಂದ್ರೆ ಅವ್ನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೇ ಇಲ್ಲ ಆ್ಯಕ್ಚುಲಿ. ಸೊ ಆದರೆ ನನಗೆ ಅವ್ನ ಕಾನ್ಫಿಡೆನ್ಸ್ ಇತ್ತು. ಅವ್ನು ನಾನೇನಾರು ಹೇಳೋಕೆ ಹೋದ್ರೂ ನಾನು ಮಾಡ್ತೀನಿ, ಏನಾರು ಹೇಳಿದ್ರು ನಾನು ಮಾಡ್ತೀನಿ ಅನ್ನೋನು.
ನನಗೆ ಏನಪ್ಪ ಈ ಹುಡುಗ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರೆ ಬರೀ ಹೇಳ್ತಾ ಇದ್ದಾನೆ, ನಮಗೆ ಗೊತ್ತಲ್ಲ ಹೊಸಬ್ರುಗಳು ನಿಂತ್ಕೊಂಡಾಗ ಏನೇನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ, ಇವನಿಗೆ ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾನೆ, ನಾಳೆ ಎಲ್ಲರ ಮುಂದೆನೂ ಏನಾಗುತ್ತೋ ಏನೋ ಅನ್ನೋದು ಒಂದು ಗಿಲ್ಟು ಒಳಗಡೆ ಒಂದು ಇದು ನನಗಿದ್ದೇ ಇತ್ತು. ಸೊ ಈ ಸಿನಿಮಾ ಮೇಲೆ ಬಂದವನು ಆ್ಯಕ್ಟ್ ಮಾಡಿ ಆ್ಯಕ್ಚುಲಿ ಫೈಟ್ಸ್ಗಳು ನೋಡಿ ಒಂದೊಂದು ಫೈಟು ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾನೆ ಅಂದರೆ ಮಾಸ್ಟ್ರು ಮಾಡಿಸಿದ್ದಾರೆ, ಇವನು ಮಾಡಿದ್ದಾನೆ. ಸೊ ಅದು ನೋಡ್ಕೊಂಡು ಬರೋವಾಗ ಆಮೇಲೆ ಅವನು ಒಳಗಡೆ ಏನೋ ಒಂದು ಶಕ್ತಿ ಇದೆ ಅನ್ನೋದು ನನಗೆ ಈ ಸಿನಿಮಾ ಮಾಡಿದ್ಮೇಲೆ ಗೊತ್ತಾಗಿದ್ದು. ಸೊ ಇವನು ಯಾವ ಲೆವೆಲ್ ವ್ಯಕ್ತಿ ಅಂತಂದರೆ ಇವನಿಗೆ ಏನು ಪಾತ್ರ ಕೊಟ್ಟರು ಇವನು ಮಾಡಬಲ್ಲ ಇವನು ಅನ್ನೋದೊಂದು ಕಾನ್ಫಿಡೆನ್ಸು ಒಬ್ಬ ತಂದೆಯಾಗಿ ಈ ಸಿನಿಮಾ ಆದಮೇಲೆ ಬಂದಿದೆ ನನಗೆ ಮುಂಚೆ ಇರಲಿಲ್ಲ ಅದು. ಸೊ ನಾನು ನೋಡಿದ್ಮೇಲೆ ಬಂತು, ಇವನ ಕೈಯಲ್ಲಿ ಏನು ಕೆಲಸ ಬೇಕಾದ್ರೂ ಮಾಡಿಸ್ಬೋದು ಅನ್ನೋದು ನಂಬಿಕೆ ನನಗೆ ಈ ಸಿನಿಮಾ ಆದಮೇಲೆ ಗೊತ್ತಾಯಿತು ನನಗೆ. ಅಂದರೆ ಬಹಳಷ್ಟು ಕಲಾವಿದರ ಸಕ್ಸಸ್ ಹಿಂದಿನ ಸೂತ್ರಧಾರನಿಗೆ ಗೊತ್ತಾಗ್ತಾ ಇರುತ್ತೆ, ಈ ಸಿನಿಮಾ ವರ್ಕ್ ಆಗುತ್ತೋ ಇಲ್ಲೋ, ಈ ಸಿನಿಮಾ ಹೇಗಾಗುತ್ತೆ. ಅದು ಮನೇಲೇ ಒಬ್ಬ ನನ್ನ ಮಗನೇ ಇದಕ್ಕೆ ಮುಖ್ಯ ಭೂಮಿಕೆ ಅಂತಂದಾಗ ಒಂದಷ್ಟು ತಳಮಳ ಆಗ್ತಾ ಇರುತ್ತೆ. ಫೈನಲ್ ಕಾಪಿ ನೋಡಿದಾಗ ಅರ್ಜುನಿಗೆ ಏನೆಲ್ಲ ಥ್ರಿಲ್ ಮೂಮೆಂಟ್ ಆಯಿತು? ನಾನು ಎಲ್ಲೂ ಏನೂ ನೋಡಿರಲಿಲ್ಲ, ಯಾವ ಕ್ಲಿಪ್ಪಿಂಗ್ಸು ಏನೂ ನೋಡಿರಲಿಲ್ಲ. ಫೈನಲ್ ಕಾಪಿ ಇನ್ನೇನು ಪ್ರೀಮಿಯರ್ ಆಗ್ತೀವಿ ಅಂದಾಗ ಅದು ನಾನು ನೋಡಿದ್ದು. ಸೊ ಆ ಒಂದು ಟೆನ್ಷನ್ನು, ಒಂದು ಭಯ, ಆಮೇಲೆ ನಮ್ಮನ್ನು ನಾವು ಫಾರ್ ದ ಫಸ್ಟ್ ಟೈಮ್ ಎಷ್ಟೇ ಆಗಲಿ ಒಂದು ಮೊದಲನೇ ಸಿನಿಮಾ, ಆಮೇಲೆ ನೋಡೋದು ಬೇರೆ, ಮೊದಲನೇ ಸಿನಿಮಾ ನನ್ನನ್ನು ನಾನು ನೋಡ್ಕೊಳ್ತಿರೋದು ಆಬ್ವಿಯಸ್ಲಿ ಅದೊಂದು ತುಂಬ ಖುಷಿ ಕೊಡೋ ವಿಚಾರ. ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯೂತ್ಫುಲ್ ಎಂಟರ್ಟೈನರು, ನಿಮಗೇನು ಯಾವ ಥರದ್ರಲ್ಲಿ ನೋಡಿದ್ರೂ ಆ್ಯಕ್ಷನ್ ಯಾವುದಕ್ಕೂ ಕಡಿಮೆ ಇಲ್ಲ. ಓವರಾಲ್ ಚೆನ್ನಾಗಿ ಬಂದಿದೆ, ನನಗೂ ತುಂಬ ಖುಷಿ ಕೊಡ್ತಿದೆ. ಇನ್ನು ಮುಂದಕ್ಕೆ ಬೇರೆ ಅಂಥ ಪಾತ್ರಗಳು ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ನನಗೆ ನೆನಪಿರೋ ಹಾಗೆ ರೇಣುಕಾಂಬದಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು ನಿಮ್ಮದು, ಗನ್ಸ್ ಆ್ಯಂಡ್ ರೋಸಸ್. ಅಂದರೆ ಪ್ರೆಸ್ ನೋಟ್ ಬರುತ್ತೆ ನಮಗೆ ಮಾಧ್ಯಮದವ್ರಿಗೆ, ಈ ಥರ ಅಜಯ್ ಕುಮಾರ್ ಅವರ ಮಗ ಈ ಥರ ಅದನ್ನು ನೋಡಿದಾಗಲೇ ಖುಷಿ ನಮಗೆ. ಅಂದರೆ ಇಂಡಸ್ಟ್ರಿಗೋಸ್ಕರ ಬಹಳಷ್ಟು ಕೆಲಸಗಳನ್ನ ಮಾಡಿದಂತಹ ಪ್ರತಿಯೊಬ್ಬರ ಮಕ್ಕಳು ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು, ಅವರ ಆ ಒಂದು ಲೆಗಸಿ ಕಂಟಿನ್ಯೂ ಆಗಬೇಕು, ಆ ಒಂದು ಪ್ರಕ್ರಿಯೆ ನಿರಂತರ ಆಗಬೇಕು. ಈ ಥರದ ಬೆಳವಣಿಗೆನ ನೀವು ಜನರಲಾಗಿ ಹೇಳೋದಾದರೆ ಅಜಯ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಸರ್, ಅದು ಕೆಲವ್ರಿಗಿರುತ್ತೆ. ನಾವು ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಪೊಲಿಟಿಷಿಯನ್ ಮಕ್ಕಳು ಪೊಲಿಟಿಷಿಯನ್ನೇ ಆಗಬೇಕು ಅಂತಲೂ ಇಲ್ಲ, ಆರ್ಟಿಸ್ಟ್ ಮಕ್ಕಳು ಆರ್ಟಿಸ್ಟೇ ಆಗಬೇಕು ಅಂತಲೂ ಇಲ್ಲ. ಅದೇನೋ ಒಬ್ಬೊಬ್ರದ್ದು ಅವ್ರ ಹಣೆ ಬರ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ನೀವು ತುಂಬ ಹಿಸ್ಟ್ರಿ ತೆಗೆದು ನೋಡಿದ್ರೆ ದೊಡ್ಡವರು ಆರ್ಟಿಸ್ಟ್ಗಳ ಮಕ್ಕಳುಗಳು ಇವತ್ತೆಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಅವ್ರ ಕಾಲಕ್ಕೆ ಎಂಡಾಗೋಗ್ಬಿಟ್ಟಿರುತ್ತೆ. ಈವನ್ ಪೊಲಿಟಿಷಿಯನ್ ಮಕ್ಕಳುಗಳು ಹಾಗೆ ಆಗ್ತಾರೆ. ಕೆಲವ್ರಿಗೆ ಕಂಟಿನ್ಯೂ ಆಗಿರುತ್ತೆ, ಕೆಲವ್ರ ಮಕ್ಕಳುಗಳಿಗೆ ಅದು ಬ್ಲಡ್ಡಲ್ಲೇನೋ ಬಂದಿರುತ್ತೆ, ಅವ್ರಿಗೆ ಆ ಯೋಗ ಇರುತ್ತೆ. ಸೊ ಅದನ್ನು ಒಂದಷ್ಟು ಅದನ್ನು ಉಳಿಸ್ಕೊಂಡೋಗಿ ಕೆಲವ್ರಿಗೆ ಇರ್ತಾರೆ, ನಮ್ಮ ತಂದೆ ಥರ ನಾನು ಆಗಬೇಕು ಮಾಡಬೇಕು ಅಂತ. ಕೆಲವ್ರಿಗೆ ಆ ಥರದಲ್ಲಿ ಕೆಲವರು ಒಂದಷ್ಟು ಜನ, ನಾನು ಹೇಳ್ದಲ್ಲ, ಪೊಲಿಟಿಷಿಯನ್ ಮಕ್ಕಳು ಎಲ್ಲರೂ ಪೊಲಿಟಿಷಿಯನ್ ಆಗಲ್ಲ, ಆರ್ಟಿಸ್ಟ್ಗಳ ಮಕ್ಕಳು ಟೆಕ್ನಿಷಿಯನ್ ಮಕ್ಕಳು ಎಲ್ಲರೂ ಆರ್ಟಿಸ್ಟ್ಗಳಾಗೋದಿಲ್ಲ. ಎಲ್ಲ ಅವ್ರವ್ರು ಒಂದು ಎರಡು ಬೆರಳಿಕೆ ಜನಗಳು ಆಗ್ತಾಯಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ವೆರಿ ನೈಸ್. ಇಂಡಸ್ಟ್ರಿಯ ಈಗಿನ ಕಾಲ ಹೆಂಗಂದರೆ ಬಹಳಷ್ಟು ಜನ ಹೊಸಬರು ಹೊಸ ಕಾನ್ಸೆಪ್ಟ್ ಜೊತೆಗೆ ಒಬ್ಬ ಹೀರೋ ಆಗಿ ಬರ್ತಾರೆ, ಕೆಲವರು ಡೈರೆಕ್ಟರ್ ಆಗ್ತಾರೆ, ಕೆಲವರು ಪ್ರೊಡ್ಯೂಸರ್ ಆಗ್ತಿದ್ದಾರೆ. ಈ ಥರದ ಬೆಳವಣಿಗೆ ನೋಡ್ಕೊಂಡು ಬಂದಿದ್ದೀರಿ. ನಿಮ್ಮ ಸಿನಿಮಾದ ಮೂಲಕ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಆಡಿಯನ್ಸ್ಗೆ? ಕತೆ ನಾನು ಹೇಳ್ದಂಗೆ ಫ್ರೆಶ್ ಆಗಿದೆ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ತೋರಿಸುತ್ತೆ ಈ ಸಿನಿಮಾ. ಡ್ರಗ್ಸ್ ಆಗಿರ್ಬೋದು, ರೌಡಿಸಮ್ ಆಗಿರ್ಬೋದು, ಆಮೇಲೆ ಆ್ಯಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಥ್ರಿಲ್ಲರ್ ಮಂಜು ಮಾಸ್ಟರ್ ಎಲ್ಲ ಸುಮ್ಮನೆ ಹೊಡೆದ್ರೆ ಹೋಗ್ಬಿಡ್ತಾರೆ ಅನ್ನೋದಕ್ಕಿಂತ ನ್ಯಾಚುರಲ್ ಆಗಿ ತುಂಬ ಕಷ್ಟಪಡಿಸಿದ್ದಾರೆ, ಬೀಳ್ಸಿದ್ದಾರೆ, ಬಿಡಿಸಿದ್ದಾರೆ, ಆ ಥರ ಆ್ಯಕ್ಷನ್ಸ್ ಬಂದಿದೆ. ಅದು ತುಂಬ ಚೆನ್ನಾಗಿದೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಕ್ಲೈಮ್ಯಾಕ್ಸ್ ಒಂದು ತುಂಬ ಡಿಫ್ರೆಂಟಾಗಿ ಬಂದಿದೆ ಈ ಸಿನಿಮಾ. ನಮ್ಮ ಹಾರ್ಟ್ ಆಫ್ ದ ಸಿನಿಮಾನೇ ನಮಗೊಂಥರ ಕ್ಲೈಮ್ಯಾಕ್ಸು. ಸೊ ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿದಾಗ ಚೆನ್ನಾಗಿದೆ ಸಿನಿಮಾ ಅಂತಂತೂ ಜನಕ್ಕೆ ಯಾರಿಗೇ ಆಗಲಿ ಯಾರೇ ನೋಡಿದ್ರು ಈ ಥರ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಅಜಯ್ ಅಣ್ಣ. ಅಂದರೆ ನನಗೆ ಖುಷಿಯಾಗಿದ್ದು, ಒಂದು ಕಡೆ ಹೀರೋ, ಒಂದು ಕಡೆ ರಿಯಲ್ ಹೀರೋ. ಕನ್ನಡದ ಬಹುತೇಕ ರೈಟ್ಗಳಿಗೆ ನೀವು ರಿಯಲ್ ಹೀರೋ ಅಣ್ಣ. ಅದು ತುಂಬ ಒಳ್ಳೆ ಮನಸ್ಸಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮಿಂದ ತುಂಬ ಜನ ಇನ್ಸ್ಪೈರ್ ಆಗಿರ್ತಾರೆ, ಅವರಿಂದ ನಾವು ಇನ್ಸ್ಪೈರ್ ಆಗಿರ್ತೀವಿ ಏನೋ ಒಂದು ಸಣ್ಣ ವಿಷಯ ಬರೆಯೋದಕ್ಕೆ. ಕನ್ನಡ ಚಿತ್ರರಂಗಕ್ಕೆ ಅಜಯ್ ಕುಮಾರ್ ಅವರು ಕೊಟ್ಟಂತಹ ದೊಡ್ಡ ಸೇವೆಗೆ ಮಗನಿಗೆ ಅಭಿಮಾನಿಗಳು ಗೆಲುವು ಕೊಡಬೇಕು ಅಂತ ತುಂಬ ಒಳ್ಳೆ ಮನಸ್ಸಲ್ಲಿ ಕನ್ನಡ ಪಿಕ್ಚರ್ ಈ ಮೂಲಕ ಕೇಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಸೊ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇಷ್ಟು ವರ್ಷ ನನ್ನನ್ನು ಬೆಳೆಸಿದ್ದಾರೆ,
ಅಭಿಮಾನಿಗಳು ಎಲ್ಲರೂ ನನ್ನನ್ನು ಬೆಳೆಸಿದ್ದಾರೆ. ಕನ್ನಡ ಇಂಡಸ್ಟ್ರಿ ಜನ ನಾನು ಇವತ್ತೂ ನಾನು ಮಾಡಿರೋ ಕೆಲಸದನ್ನ ಎಲ್ಲೋದ್ರೂ ಈಗಲೂ ಗುರುತಿಸ್ತಾರೆ ನನಗೆ. ಅಜಯ್ ಕುಮಾರ್ ಅವರು ಸಾರ್ ನಿಮ್ಮ ಸಿನಿಮಾ ಆ ಸಿನಿಮಾ ನೋಡಿದೆ ಈ ಸಿನಿಮಾ ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಲ್ಲಿ ಕೇಳ್ಕೊಳ್ಳೋದು ನಾನು ಇಷ್ಟೇ. ಸೊ ನನ್ನನ್ನು ಬೆಳೆಸ್ದಂಗೆ ನನ್ನ ಮಗನನ್ನು ಬೆಳೆಸಿ ನೋಡಿ, ಅವನ ವಿಷಯ ನೋಡಿ, ಅವನ ಟ್ಯಾಲೆಂಟ್ ನೋಡಿ ನಿಮಗೆ. ಯಾಕೆಂದರೆ ಸುಮ್ಮನೆ ಕೇಳ್ಕೊಳ್ಳೋದು ಬೇರೆ, ನೀವು ಒಂದು ಸಲ ನೋಡಿ ಬಂದು ಸಿನಿಮಾನ ನಾನು ಕೇಳ್ಕೊಳ್ಳೋದು ಇಷ್ಟೇ. ನೀವು ಸಿನಿಮಾ ನೋಡಿ ಫಸ್ಟು, ಆಮೇಲೆ ನೀವು ಡಿಸೈಡ್ ಮಾಡಿ. ಸಿನಿಮಾನ ನೋಡಿದೆ ಯಾರೋ ಏನೋ ಅಂದರು, ಯಾರೋ ಇದು ಮಾಡಿದ್ರು ನೋಡಿದೆ ಸುಮ್ಮನೆ ಅದು ಹಂಗಂತೆ ಹಿಂಗಂತೆ ಅನ್ನೋದು ಬೇಡ. ಅದನ್ನು ಬಿಟ್ಬಿಟ್ಟು ನೀವು ಆನೆಸ್ಟಾಗಿ ಒಬ್ಬ ಕನ್ನಡ ಆಡಿಯನ್ಸ್ ಆಗಿ ಬಂದು ಸಿನಿಮಾ ನೋಡಿ, ನೀವು ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ಹೇಳಿ, ಆಯಿತಾ. ಅವ್ನು ಹುಡುಗ ಇನ್ನೂ ಅಂಬೆಗಾಲು ಇಡ್ತಿರೋ ಹುಡುಗ, ಸೊ ಅವನಿಗೆ ನೀವು ಎನ್ಕರೇಜ್ ಮಾಡಬೇಕು ಅಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಎಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಜುನ್. ಅಂದರೆ ಇದು ಅಪರೂಪದ ಗಳಿಗೆ. ಈ ಥರದ ಗಳಿಗೆಗಳು ನಿಮ್ಮ ಜೀವನದ ಕೊನೆ ತನಕನೂ ಅಪ್ಪ ಜೊತೆಗಿದ್ದು ನಿಮ್ಗೆ ಸಪೋರ್ಟ್ ಮಾಡ್ತಿರಲಿ. ನಿಮ್ಗೆ ತುಂಬ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಅಜಯ್ ಕುಮಾರ್ ಸರ್ ಮತ್ತು ಅವರ ಮಗ ಅರ್ಜುನ್ ಅವ್ರ ಮಾತು. ಜನವರಿ 3ಕ್ಕೆ ರಾಜ್ಯಾದ್ಯಂತ ಗನ್ಸ್ ಆ್ಯಂಡ್ ರೋಸಸ್ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.